ಪ್ರೈಸ್ ಕೇಳಿ ಎಷ್ಟು ಅಂತ. ಎಷ್ಟು ಸರ್? ಯಾರು ಕೊಡೋದಿಲ್ಲ ಮಾರ್ಕೆಟಲ್ಲಿ. 4,85,000 ಬೇಡ ಸರ್, 4,75 ಕೊಡಿಸಿ. 4,75 ನೀವೇ ಕಡಿಮೆ ಮಾಡ್ಬಿಟ್ರೆ 100%. ಟೂ ವೀಲರ್ ತಗೊಂಡು ಒಂದು ಪ್ರೀಮಿಯಂ ಕಾರ್ ಓಡಬೇಕು ಅನ್ನೋ ನನ್ನ ಕಾನ್ಸೆಪ್ಟ್. ನಾನೊಬ್ಬ ಫ್ರೀಲಾನ್ಸರ್, ಒಳ್ಳೆ ಪ್ರೈಸಲ್ಲಿ ಕೊಡ್ತೀನಿ ಸರ್. ನೋಡಿ, ಸ್ಕೋಡಾ ರ್ಯಾಪಿಡ್ ಇದೆ, ಕ್ರೀಟಾ ಇದೆ, ಕಿಯಾ ಇದೆ, XUV ಇದೆ, ಇನ್ನೊಂದು ನೆಕ್ಸಾನ್ ಬರ್ತಾ ಇದೆ 2019 ಮಾಡಲು, ಸಿಂಗಲ್ ಓನರ್ ವೆಹಿಕಲ್ ಸರ್. 7 ಲಕ್ಷ ಕೊಡ್ತೀನಿ. ಬೇಡ ನಿಮ್ ಕಡೆ ಬಂದ್ರೆ 699 ಫೈನಲ್. 6,99,000. ಹೌದು ಸರ್, 2017 ಮಾಡಲು ಕ್ರೀಟಾ ಅದು ಸರ್. ಸ್ಕೋಡಾ ರ್ಯಾಪಿಡ್, DSG ಗೇರ್ ಬಾಕ್ಸ್, ಆಟೋಮೆಟಿಕ್, ಡೀಸೆಲ್ ವೇರಿಯಂಟ್. ಪ್ರೈಸಿಂಗ್ ವೈಸ್ ಸರ್? ಸರ್ ಬರೀ 7,500 ಕಿಲೋಮೀಟರ್ ಓಡಿದೆ ಸರ್. 7,500 ಓಡಿದೆ. 7,500 ಓಡಿದೆ ಪೆಟ್ರೋಲ್ ವೆಹಿಕಲ್ ಸರ್. ಯಾರು ನೀವು ಮಾರ್ಕೆಟ್ ಅಲ್ಲಿ ಯಾರು ಕೊಡೋದಿಲ್ಲ ನಿಮಗೆ. ನೀವು ಸೆಕೆಂಡ್ ಹ್ಯಾಂಡ್ ಶೋರೂಮ್ ಹೋದ್ರೆ ನಿಮಗೆ 8.5, 9 ಲಕ್ಷ, 10 ಲಕ್ಷ, 10 ಲಕ್ಷ ಹೇಳ್ತಾರೆ ಸರ್. ನಾನು ಕೊಡೋದು ಎಷ್ಟು ಗೊತ್ತಾ ಸರ್? ಬರೀ 8.5 ಹೇಳ್ತಾ ಇದ್ರಿ. ಬೇಡ 8.25, 8.20 ಮಾಡ್ಕೊಟ್ಬಿಡೋಣ ಸರ್. ಸರ್ ಆಲ್ ಓವರ್ ಕರ್ನಾಟಕ ಎಲ್ಲಿಂದಾದ್ರೂ ಬನ್ನಿ, ಲೋನ್ ಆಗುತ್ತೆ ನಿಮಗೆ. ಸಿಬಿಲ್ ಸ್ಕೋರ್ ಚೆನ್ನಾಗಿರ್ಬೇಕು. ಸಿಂಗಲ್ ಓನರ್ ವೆಹಿಕಲ್ ಸರ್, ಎಲ್ಲ ಚಾನ್ಸ್ ಹಿಡಿದು ಕೊಟ್ಬಿಡೋಣ ಸರ್. K-Sonet ಸಿಂಗಲ್ ಓನರ್. ಇದು ಸರ್, ಇದು ಸರ್ ಹುಂಡೈ ಕ್ರೀಟಾ 2017 ಮಾಡಲು ಸಿಂಗಲ್ ಓನರ್. ಇದು ರ್ಯಾಪಿಡ್ ಸರ್ 2019 ಡೀಸೆಲ್, DSG ಗೇರ್ ಬಾಕ್ಸ್, ಸಿಂಗಲ್ ಓನರ್, 19 ಮಾಡಲು. ಹೇಮಂತ್ ಸರ್, ಮಾರ್ಕೆಟ್ ಅಲ್ಲಿ ಯಾರು ಕೊಟ್ಟಿರಲ್ಲ ಸರ್, ಕೊಡಬಾರ್ದು, ಕೊಟ್ಟಿರಬಾರ್ದು, ಹಿಂದೆನೂ ಕೊಟ್ಟಿರಬಾರ್ದು, ಮುಂದೆನೂ ಕೊಟ್ಟಿರಲ್ಲ ಸರ್. ಆ ಪ್ರೈಸಲ್ಲಿ ಕೊಡ್ತೀನಿ ಸರ್. ಅಡ್ರೆಸ್ ಸರ್? ಸರ್ ನಾವಿರೋದು ಮಾಕ್ಲಿ, ತುಮಕೂರು ರೋಡ್, ಗೋಲ್ಡನ್ ಪಾಮ್ಸ್ ರೆಸಾರ್ಟ್ ಹತ್ರ ಸರ್. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸುಮಾರು ಜನ ಕಡಿಮೆ ಬಜೆಟಲ್ಲಿ ಒಳ್ಳೊಳ್ಳೆ ಪ್ರೀಮಿಯಂ ಸೆಗ್ಮೆಂಟ್ ಕಾರ್ಗಳನ್ನ ತೋರಿಸಿ ಅಂತ ಕೇಳ್ತಿದ್ರಲ್ಲ. ಸೊ ಅದರಿಂದನೇ ಒಂದು ಹೊಸ ವಿಡಿಯೋ ಮಾಡೋಣ ಅಂತ ನಮ್ಮ ನೆಲಮಂಗಲ ನಿಯರ್ ಬೈ, ಅಂದರೆ ಮಾಕ್ಲಿ ನಿಯರ್ ಬೈ ಇರುವಂಥ ಒಂದು ಫ್ರೀಲಾನ್ಸರ್ ಡೀಲರ್ ಹತ್ರ ಬಂದಿದ್ದೀನಿ. ಇವರಂತೂ ತುಂಬ ಕಡಿಮೆ ಬಜೆಟಲ್ಲಿ ನಿಮಗೆ ಕಿಯಾ ಸಾನೆಟ್ ಆಗಿರ್ಬೋದು, ರ್ಯಾಪಿಡ್ ಆಗಿರ್ಬೋದು, XUV 500 ಆಗಿರ್ಬೋದು, ಈ ಥರ ಪ್ರೀಮಿಯಂ ಸೆಗ್ಮೆಂಟ್ ಕಾರ್ಗಳನ್ನೆಲ್ಲ ಒಳ್ಳೊಳ್ಳೆ ಬಜೆಟಲ್ಲಿ ಕೊಡ್ತವ್ರೆ. ಆಲ್ಮೋಸ್ಟ್ ನಿಮಗೆ 4.5 ಲಕ್ಷದಿಂದನೂ ಇವತ್ತು ಬಜೆಟ್ ಸ್ಟಾರ್ಟ್ ಆಗುತ್ತೆ. ಸೊ ಬನ್ನಿ ಫಸ್ಟು ಶೋರೂಮ್ನ ಓನರ್ ಆದಂಥ ಮುನ್ರಾಜ್ ಸರ್ನ ಚೆನ್ನಾಗಿ ವೆಲ್ಕಮ್ ಮಾಡ್ಕೊಬಿಡೋಣ. ಏನೇನೆಲ್ಲ ಬಜೆಟಲ್ಲಿ ಕಾರ್ಗಳು ಸಿಗುತ್ತೆ ಮತ್ತು ಅವರ ಜರ್ನಿ ಹೆಂಗಿತ್ತು ಎಲ್ಲನೂ ಕೇಳೋಣ. ನೀವಿನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಆ ಗ್ಯಾಪಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಸರ್ನ ಚೆನ್ನಾಗಿ ವೆಲ್ಕಮ್ ಮಾಡ್ಕೊಳ್ಳೋಣ. ನಮ್ಮ ಜೊತೆ ಮುನ್ರಾಜ್ ಸರ್ ಇದ್ದಾರೆ. ಸರ್ ನಮಸ್ಕಾರ. ಹಾಯ್ ಹೇಮಂತ್ ಸರ್, ಹೇಗಿದ್ದೀರಾ? ಆರಾಮ ಸರ್? ಹಾಂ ಸರ್, ಸೂಪರ್. ಹಾಯ್ ವೀಕ್ಷಕರೇ, ನಮಸ್ತೆ. ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನಿಮ್ಮ? ಸರ್ ಏನಿಲ್ಲ ಸರ್, ನಮ್ಮಲ್ಲಿ ನನ್ನ ಕಾನ್ಸೆಪ್ಟ್ ಏನಪ್ಪಾ ಅಂತ ಹೇಳಿದ್ರೆ ಸರ್, ಒಂದು ಟೂ ವೀಲರ್ ತಗೊಂಡು ಒಂದು ಪ್ರೀಮಿಯಂ ಕಾರ್ ಓಡಬೇಕು ಅನ್ನೋ ನನ್ನ ಕಾನ್ಸೆಪ್ಟ್. ಓಕೆ, ನನ್ನ ಕಾನ್ಸೆಪ್ಟ್ ಅದು. ಯಾಕೆ ಅಂತ ಹೇಳಿದ್ರೆ ಇವತ್ತೆಲ್ಲ ಈ ಬಿಸಿಲು, ಮಳೆ, ಈ ವೆದರ್ ಕ್ರೈಸಿಸ್ಗಳು ನೋಡಿದ್ರೆ ತುಂಬಾ ಇದು. ಯಾಕೆ ನಾವು ಯಾರಿಗೋಸ್ಕರ ದುಡ್ತಾ ಇರೋದು ಸರ್? ನಮ್ಮ ಫ್ಯಾಮಿಲಿಗೋಸ್ಕರ, ಹೆಂಡತಿ ಮಕ್ಕಳು ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು. ಬನ್ನಿ ಸರ್, ಒಂದ್ ಒಳ್ಳೆ ಕಾರ್ ಕೊಡ್ತೀನಿ. ಹೆಂಡತಿ ಮಕ್ಕಳ ಜೊತೆ, ಅಪ್ಪ ಅಮ್ಮ ಜೊತೆ ಜಮ್ ಅಂತ ಓಡಾಡ್ಕೊಂಡ್ ಬನ್ನಿ ಸರ್. ನಿಮ್ಗೆ ಪ್ರೀಮಿಯಂ ಗಾಡಿಗಳು ನಿಮ್ಗೆ ಸರ್ ಯಾರು ಕೊಡ್ತಾರೆ? ನಿಮ್ಗೆ ಯಾರು ಕೊಡೋದಿಲ್ಲ. ಅದು ಆಲ್ ಓವರ್ ದ ಮಾರ್ಕೆಟ್ ನಿಮ್ಗೆ ಸರ್. ಕ್ರೀಟಾ ಕಾರ್ 2017 ಮಾಡಲು ಬರೀ 6,99,000, 6,95 ಯಾರು ಕೊಡ್ತಾರೆ ಸರ್? ಅದರಲ್ಲೂ ಹೆಚ್ಚು ಕಡಿಮೆ ಆಗುತ್ತೆ. ಬನ್ನಿ ಸರ್. ಸರ್ ನೋಡಿ, ನಮ್ಗೆ ವರ್ಷದಲ್ಲಿ 365 ದಿವಸ ಬಿಸ್ನೆಸ್ ಮಾಡ್ತೀವಿ ಸರ್. ನಮ್ಮ ಕಸ್ಟಮರ್ ಒಬ್ಬ ನಮ್ಗೆ ಆತ್ಮೀಯ ಆದ್ರು ಅಂತ ಹೇಳಿದ್ರೆ ನಾವು ಫೈನಾನ್ಷಿಯಲ್ ಆಗಿ ನಾವು ಕೇರ್ ಮಾಡಕ್ ಹೋಗಲ್ಲ. ಬಟ್ ನಮಗೆ ಕಸ್ಟಮರ್ ಈ ಶುಡ್ ಬಿ ಹ್ಯಾಪಿ. ಮುನ್ರಾಜ್ ಅವ್ರ ಹತ್ರ ಹೋಗಿದೀವಿ, ಒಳ್ಳೆ ಗಾಡಿ ಕೊಟ್ಟಿದ್ದಾರೆ ಅಂತ 4 ಕಡೆ ಅವ್ರು ನಮ್ಮ ಬಗ್ಗೆ ಪ್ರಚಾರ ಮಾಡ್ಬೇಕೇ ಹೊರತು ಪ್ರೈಸ್ ಜಾಸ್ತಿ ಐತ್ರಿ ಅಂತ ಯಾವ್ದೇ ಕಾರಣಕ್ಕೂ ಕಸ್ಟಮರ್ ಹೇಳ್ಬಾರ್ದು. ನನ್ನ ಕಾನ್ಸೆಪ್ಟ್ ಅದು ಸರ್. ಅದು ಎಸ್. ಓಕೆ ಓಕೆ ಓಕೆ. ಸೊ ನೀವು ಎಷ್ಟು ವರ್ಷದಿಂದ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಸರ್ ಈ ಫೀಲ್ಡ್? ಹೇಮಂತ್ ಸರ್, ನಾವು ಈ ಫೀಲ್ಡ್ ಅಲ್ಲಿ 2009 ಇಂದನೂ ಇದ್ದೀವಿ. ಇಲ್ಲಿವರೆಗೂ ನಮ್ಮ ಬಗ್ಗೆ ಯಾರು ಆಲ್ ಓವರ್ ದ ಕರ್ನಾಟಕ ಸರ್, ಕರ್ನಾಟಕದ ಮೂಲೆ ಗಾಡಿಗಳು ಕೊಟ್ಟಿದ್ದೀವಿ. ಇಲ್ಲಿವರೆಗೂ ಒಂದು ಗಾಡಿ ಕಂಪ್ಲೇಂಟ್ಸ್ ಬಂದಿದೆ, ಗಾಡಿ ಇಂಜಿನ್ ಡೌನ್ ಆಯ್ತು, ಗೇರ್ ಬಾಕ್ಸ್ ಡೌನ್ ಆಯ್ತು, ಹಿಸ್ಟ್ರಿ ಇಲ್ಲಿವರೆಗೂ ಹಿಸ್ಟ್ರಿನೇ ಇಲ್ಲ ಹೇಮಂತ್ ಸರ್. ಯಾಕೆಂದ್ರೆ ನಮ್ದು ಟ್ರಸ್ಟೆಡ್ ಕಾರ್ಸ್ ಮತ್ತೆ ಇನ್ನೊಂದು ಶೋರೂಮ್ ಹಿಸ್ಟ್ರಿ ಇರುತ್ತೆ. ಆಲ್ಮೋಸ್ಟ್ 100% ಶೋರೂಮ್ ಹಿಸ್ಟ್ರಿ ಇರೋ ಕಾರ್, ಎಲ್ಲ ಮಾಡಲ್ ಗಾಡಿಗಳೇ ದೊಡ್ಡ ಸಿಂಗಲ್ ಓನರ್ಸ್ ವೆಹಿಕಲ್ ಸರ್. ಸಿಂಗಲ್ ಓನರ್ ವೆಹಿಕಲ್ಸ್ ಎಲ್ಲ ಪ್ರೀಮಿಯಂ ಗಾಡಿಗಳೇ ನಾನು ಸೇಲ್ ಮಾಡ್ತಾರೆ ಸರ್. ಸೊ ನೀವು ಯಾವಾಗಿಂದ ಮಾಡ್ತಾ ಇದ್ದೀರಿ ಅಂದ್ರೆ ಸರ್? 2009 ಇಂದ ಇದೆ ಸರ್ ನನಗೆ ಬಿಸ್ನೆಸ್. 2009 ಇಂದನೂ ಇದೇ ಬಿಸ್ನೆಸ್ ಅಲ್ಲೇ ಇದ್ದೀರಾ? ಹೌದು ಸರ್. ಓಕೆ ಓಕೆ. ಇದುವರೆಗೂ ಎಷ್ಟು ಕಾರ್ಗಳು ಕೊಟ್ಟಿರ್ಬೋದು ಸರ್? ಸರ್ ನಾನು ಆಲ್ಮೋಸ್ಟ್ ಆಲ್ ಓವರ್ ದಿ ಕರ್ನಾಟಕದ ಮೂಲೆ ನನ್ನ ಗಾಡಿಗಳು ಹೋಗಿದೆ. ಕಮ್ಮಿ ಅಂದ್ರೂ ಒಂದೂವರೆ ಸಾವಿರ ಕಾರ್ಗಳನ್ನು ನಾನು ಕರ್ನಾಟಕಕ್ಕೆ ಸ್ಪ್ರೆಡ್ ಮಾಡಿದ್ದೀನಿ ಸರ್. ಎಂಟರ್ 1,500 ಕಾರ್ಗಳನ್ನ ಸೇಲ್ ಮಾಡಿ 1,500 ಕಾರ್ಗಳು ಸೇಲ್ ಆಗಿದೆ ನನ್ನ ಕಡೆ. ಓಕೆ ಓಕೆ ಓಕೆ. ಸೊ ಇವತ್ತು ಟೋಟಲ್ ಎಷ್ಟು ಕಾರ್ಗಳು? ಹ್ಯಾಪಿ ಟು ಸೇ ದಿಸ್. 1,500 ಕಾರ್ಗಳು ಅಂತ ಇಟ್ಸ್ ನಾಟ್ ಸೋ ಈಸಿ ಸರ್. ಹೌದು ತುಂಬಾ ಕಷ್ಟ ಇದೆ ಅದರಿಂದ. ಹೌದು. ಟ್ರಸ್ಟೆಡ್ ಕಾರ್ಸ್ ಅಂತ ಹೇಳ್ಬೋದು ಸರ್. ಸೊ ಆಮೇಲೆ ಇವತ್ತು ಏನ್ ಬಜೆಟ್ ಇಂದ ಸ್ಟಾರ್ಟಿಂಗ್ ಇದೆ ಮತ್ತೆ ಎಷ್ಟು ಕಾರ್ಗಳನ್ನ ನೋಡ್ಬೋದು ಸರ್? ಸರ್ ನಮ್ಮ ಹತ್ರ ಸ್ಟಾರ್ಟಿಂಗ್ ಬಡ್ಜೆಟ್ ಬಂದ್ಬಿಟ್ಟು 4.25 ಲಕ್ಷದಿಂದ 4,75,000 ಹಿಡಿದು 8.5-9 ಲಕ್ಷವರೆಗೂ ನಮ್ಮ ಹತ್ರ ಗಾಡಿಗಳಿದೆ. ಆದ್ರೆ ಲೋನ್ ಬೇಕಂದ್ರೆ ಲೋನ್ ಕೂಡ ಮಾಡಿಸ್ಕೊಡ್ತಾರೆ ಸರ್. ನಮ್ಮಲ್ಲಿ ಏನ್ ಗೊತ್ತಾ ಸರ್, ಆಲ್ ಓವರ್ ದಿ ಕರ್ನಾಟಕ ಬರ್ಲಿ ಸರ್, ಲೋನ್ ನಮ್ಮ ಕಡೆಯಿಂದ ಮಾಡಿಸ್ಕೊಡ್ತೀವಿ. ಬಟ್ ವಿತ್ ಗುಡ್ ಸಿಬಿಲ್ ಇರಬೇಕು. ಓಕೆ. ಸಿಬಿಲ್ ಸ್ಕೋರ್ ಎಲ್ಲ ಚೆನ್ನಾಗಿರ್ಬೇಕು, ಸ್ಟೇಟ್ಮೆಂಟ್ ಚೆನ್ನಾಗಿರ್ಬೇಕು. ಹೌದು ಸರ್. ಅಲ್ವಾ? ಇದೆಲ್ಲ ಓಕೆ ಅಂದ್ರೆ ನಿಮ್ಗೆ ಆರಾಮಾಗಿ ಲೋನ್ ಕೂಡ ಲೋನ್ ಆಗುತ್ತೆ ಸರ್. ನಿಮ್ಗೆ ಏನ್ ಗೊತ್ತಾ ಸರ್, ಮೊನ್ನೆ ಒಂದು ಫೋರ್ಡ್
ಫಿಗೋ ಅಸ್ಪೈರ್ ಕೊಟ್ಟಿದ್ದೀನಿ. ಓಕೆ ಓಕೆ. ಝೀರೋ ಡೌನ್ ಪೇಮೆಂಟ್ ಸರ್, ಯು ಬಿಲೀವ್ ಇಟ್? ಝೀರೋ ಡೌನ್ ಪೇಮೆಂಟ್ ಗಂಗಾವತಿ ಕಸ್ಟಮರ್. ಓಕೆ ಓಕೆ. ಒಂದೇ ಒಂದು ರೂಪಾಯಿ ನನಗೆ ಡೌನ್ ಪೇಮೆಂಟ್ ಮಾಡಿಲ್ಲ. 4,75,000 ರೂಪಾಯಿ ಕಂಪ್ಲೀಟ್ ಆಗಿ ಲೋನ್ ಆಯ್ತು ಸರ್, ಝೀರೋ ಡೌನ್ ಪೇಮೆಂಟ್. ಸಿಬಿಲ್ ಸ್ಕೋರ್ ಚೆನ್ನಾಗಿದ್ರೆ ಆರಾಮಾಗಿ ಆಗ್ಬಿಡುತ್ತೆ. ಆ ತರನು ನಾವು ಮಾಡ್ಕೊಡ್ತೀವಿ. ಕೆಲವರೆಲ್ಲ 20% ಪೇಮೆಂಟ್ ಮಾಡಬೇಕು, ಇನ್ನು 80% ಲೋನ್ ಆಗುತ್ತೆ, ಇಲ್ಲ 50-50 ಅಂತ ಹೇಳ್ತಾರೆ. ನಮ್ದು ಆ ತರ ಇಲ್ಲ ಸರ್. ಸಿಬಿಲ್ ವಿತ್ ಗುಡ್ ಸಿಬಿಲ್ ಇತ್ತು ಅಂತ ಹೇಳಿದ್ರೆ 100% ಝೀರೋ ಡೌನ್ ಪೇಮೆಂಟ್ ನೀವು ಲೋನ್ ಮಾಡ್ಕೊಡ್ತೀವಿ. ಸೂಪರ್ ಸರ್. ಸೊ ಹಾಗೆ ಫೈನಲ್ ಆಗಿ ಅಡ್ರೆಸ್ ಒಂದು ಹೇಳ್ಬಿಡ್ತೀರಾ ಸರ್? ನಾವಿರೋದು ತುಮಕೂರು ರೋಡ್ ಅಲ್ಲಿ ಹಿಮಾಲಯ ಡ್ರಗ್ಸ್ ಬರುತ್ತೆ. ಹಿಮಾಲಯ ಡ್ರಗ್ಸ್ ಆಪೋಸಿಟ್ ಅಲ್ಲಿ ಗೋಲ್ಡನ್ ಪಾಮ್ ರೆಸಾರ್ಟ್ ಇದೆ. ಗೋಲ್ಡನ್ ಪಾಮ್ ರೆಸಾರ್ಟ್ ಕಾರ್ನರ್ ನಾವು ಲೊಕೇಟ್ ಆಗಿರೋದು ಸರ್. ವೆರಿ ಸಿಂಪಲ್ ಲೊಕೇಶನ್. ಗೋಲ್ಡನ್ ಪಾಮ್ಸ್ ಹೋಟೆಲ್ ಅಂಡ್ ಸ್ಪಾ ಅಂತ ನೀವು ಗೂಗಲ್ ಮಾಡ್ಬಿಟ್ರೆ ರೆಸಾರ್ಟ್ ಹತ್ರ ಕರ್ಕೊಂಡ್ಬರುತ್ತೆ. ಆ ರೆಸಾರ್ಟ್ ಹತ್ರ ಬಂದು ನನಗೆ ಫೋನ್ ಮಾಡಿದ್ರೆ ನಾನೇ ಪಿಕಪ್ ಮಾಡ್ತೀನಿ ಸರ್. ಅದು ಹೋಟೆಲ್ ಕಾರ್ನರೇ ನಾವು ರೆಸಿಡೆನ್ಸ್ ಇರೋದು. ನಾವು ಫ್ರೀಲಾನ್ಸರ್ ಸರ್ ಅಲ್ವಾ? ಹೌದು. ಆಲ್ಮೋಸ್ಟ್ ನಿಮ್ಗೆ ಲ್ಯಾಂಡ್ ಮಾರ್ಕ್ ಹೇಳಿದ್ರೆ ನಿಯರ್ ಬೈ ನೆಲಮಂಗಲ ಮಾಕ್ಲಿ ಅಂತಾನು ಹೇಳ್ಬೋದು. ಹೌದು ಸರ್ ಅಲ್ವಾ? ಬನ್ನಿ ಸರ್ ಸ್ಟಾರ್ಟ್ ಮಾಡೋಣ ವಿಡಿಯೋನಾ. ಎಸ್ ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋನ. ನೀವಿನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ. ಫಸ್ಟ್ ನೋಡ್ತಾ ಇರ್ಬೋದು ಒಂದು ಆನೆನೆ ತೋರಿಸ್ತವ್ರೆ, ಅಂದ್ರೆ XV500 ಇದೆ. ಇದ್ರ ಬಗ್ಗೆ ಹೇಳಿ ಸರ್. ಹಾಯ್ ಫ್ರೆಂಡ್ಸ್, 2011 ಮಾಡಲ್ ವೆಹಿಕಲ್, ಥರ್ಡ್ ಓನರ್ ಆಗಿದೆ. ಓಕೆ. ಸೊ W8 ಸೀರೀಸ್ ಇದು. ಇದರಲ್ಲಿ ಎಲ್ಲ ಫೀಚರ್ಸ್ ಇನ್ಕ್ಲೂಡೆಡ್ ಇದೆ ಸರ್. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಸರ್, 8 ಏರ್ ಬ್ಯಾಗ್ ಬರುತ್ತೆ ಗಾಡಿಯಲ್ಲಿ. ಓಕೆ. ಮ್ಯಾಗ್ ವೀಲ್, ಸ್ಟಾಕ್ ಮ್ಯಾಗ್ ವೀಲ್ಸ್ ಇದೆ. ಎಲ್ಲ ಅಪ್ಡೇಟ್ ಇದೆ ಸರ್. ಗಾಡಿ ಫುಲ್ಲಿ ಟಾಪ್ ಎಂಡ್ ಅಲ್ಲ ಸರ್ ಇದು? ಫುಲ್ಲಿ ಟಾಪ್ ಎಂಡ್ ಆಗ ಇದೆ ಟಾಪ್ ಎಂಡ್ ಇದ್ದು ಸರ್. ₹1 ಗಾಡಿಯಲ್ಲಿ ಕೆಲಸ ಇಲ್ಲ, ನೀವು ತಗೊಂಡು ಜಸ್ಟ್ ಫಿಲ್ ಅಂಡ್ ಡ್ರೈವ್ ಕಂಡೀಷನ್ ಗಾಡಿ ಕೊಡ್ತೀನಿ ಸರ್. FC ಇನ್ಶೂರೆನ್ಸ್ 2 ರನ್ನಿಂಗ್ ಇದೆ. FC ಇನ್ಶೂರೆನ್ಸ್ 2 ರನ್ನಿಂಗ್ ಇದೆ. ಹೌದು ಸರ್. ಟೈರ್ ನೋಡ್ತಾ ಇರಬಹುದು ನೀವು. ಆಲ್ಮೋಸ್ಟ್ 80% ಟೈರ್ ಇದೆ ಗಾಡಿಯಲ್ಲಿ. ಓಕೆ ಓಕೆ ಓಕೆ. ಫ್ಯಾಮಿಲಿ ಯೂಸ್ಗೆ ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು ಸರ್. ಪ್ರೈಸಿಂಗ್ ವೈಸ್ ಸರ್ ಏನು ಹೇಳ್ತಾ ಇದ್ದೀರಾ? 525 ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಸರ್ 495 ಕೊಡ್ತೀನಿ. ಬೇಡ ಸರ್ 485 ಕೊಡ್ತೀನಿ. ಏನು ಸರ್ 4,85,000? ಹೌದು ಸರ್, ಬರೀ 4,85,000 ಬೇಡ ಸರ್, 475 ಕೊಡಿಸಿ. 475 ನೀವೇ ಕಡಿಮೆ ಮಾಡ್ಬಿಟ್ರೆ 100%. ಹಾಗೆ ಒಂದು ಕಿಯಾ ಸಾನೆಟ್ ಸರ್. ಸರ್ ಗಾಡಿ ಸಿಂಗಲ್ ಓನರ್ ವೆಹಿಕಲ್, 2021 ಮಾಡಲ್, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಎಷ್ಟು ಓಡಿದೆ ಗೊತ್ತಾ? ಎಷ್ಟು ಸರ್? ಬರೀ 7,900 ಕಿಲೋಮೀಟರ್ ಓಡಿದೆ. 7,900. ಬ್ರ್ಯಾಂಡ್ ನ್ಯೂ ವೆಹಿಕಲ್ ಸರ್. ಒಂದೇ ಒಂದು ಸರ್ವಿಸ್ ಆಗಿದೆ ಶೋರೂಮ್ ಇಂದ. ನೆಕ್ಸ್ಟ್ ತಗೊಂಡ್ರೆ ಅವರೇ ಒಂದು ಸೆಕೆಂಡ್ ಸರ್ವಿಸ್ ಕಸ್ಟಮರ್ ಮಾಡಬೇಕು. ಶೋರೂಮ್ ಕಂಡೀಷನ್ ಕಾರ್. ನೋಡ್ತಾ ಇರ್ಬೋದು ವೀಕ್ಷಕರೇ, ಗಾಡಿ ಬಾಡಿ ಲೈನ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಪ್ರೈಸ್ ಎಷ್ಟು ಗೊತ್ತಾ? ಬರೀ 8,500. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 8 ಖಾಲಿ ಕೊಡ್ತೀನಿ ಸರ್. 8,25,000 ರೂಪಾಯಿ. ಬರೀ 8,25,000 ಕೊಡ್ತೀನಿ. 8,25,000ಕ್ಕೆ 21 ಮಾಡಲ್ ಬರೀ 6,000 ಓಡಿದೆ. ಹೌದು. ತಗೊಂಡವರು ಸೆಕೆಂಡ್ ಓನರ್ ಆಗ್ತೀರಿ, ಮತ್ತೆ ಸೆಕೆಂಡ್ ಸರ್ವಿಸ್ ನೀವೇ ಮಾಡಿಸ್ಬೇಕು. ಹೌದಾ? ಹೌದು. ನೆಕ್ಸ್ಟ್ ಇನ್ನೊಂದು ಮುಂದೆ ಇದೆ, ಕ್ರೀಟಾ ಇದೆ. 2017 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್ ಸರ್. ಪೆಟ್ರೋಲ್ ವೆಹಿಕಲ್, ಮ್ಯಾನ್ಯುಯಲ್ ಗೇರ್. ಗಾಡಿ ಶೋರೂಮ್ ಕಂಡೀಷನ್ ಇದೆ. ನಿಮಗೆ ಮಾರ್ಕೆಟ್ ಅಲ್ಲಿ ಎಲ್ಲೇ ಹೋದ್ರೆ ನಿಮಗೆ 10-10 ಲಕ್ಷ ಹೇಳ್ತಾರೆ. ನನ್ನ ಪ್ರೈಸ್ ಎಷ್ಟು ಗೊತ್ತಾ ಸರ್? ಬರೀ 7 ಲಕ್ಷ. 7 ಲಕ್ಷ? 7,500 ಲಕ್ಷ ಕೊಡ್ತೀನಿ. ನಿಮ್ ಕಡೆ ಬಂದ್ರೆ 699 ಫೈನಲ್. 6,99,000. ಹೌದು ಸರ್. 2017 ಮಾಡಲ್ ಕ್ರೀಟಾ ಅದು. ಓಕೆ ಓಕೆ ಓಕೆ. ಪೆಟ್ರೋಲ್ ಡೀಸೆಲ್ ಸರ್? ಪೆಟ್ರೋಲ್ ಸರ್. ಪೆಟ್ರೋಲ್ ಇಂಜಿನ್ ವೆಹಿಕಲ್. ಓನರ್ಶಿಪ್ ಎಲ್ಲ ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ ಆಗಿದೆ. ಟೈರ್ಸ್ ಕಂಡೀಷನ್ ಎಲ್ಲ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ. ವೆಲ್ ಮೇಂಟೈನ್ ವೆಹಿಕಲ್. ವೇರಿಯಂಟ್ ಯಾವ್ದು ಸರ್ ಬರುತ್ತೆ ಇದು? ಇದು ಈ ವರ್ಷನ್ ಸರ್. ಈ ವರ್ಷನ್ ಬರುತ್ತೆ. ಓಕೆ. ನೋಡ್ತಾ ಇರ್ಬೋದು ಇಂಟೀರಿಯರ್ ವೈಸ್ ನಿಮ್ಗೆ ಆಲ್ಮೋಸ್ಟ್ ಬೇಸಿಕ್ ಫೀಚರ್ಸ್ ಎಲ್ಲ ಏನೇನಿದೆ ಎಲ್ಲ ಬಂದ್ಬಿಡುತ್ತೆ. ಏರ್ ಬ್ಯಾಗು, ABS, ಸೀಟ್ ಕವರ್ಸ್ ಕಂಡೀಷನ್ ನೋಡ್ತಾ ಇರ್ಬೋದು, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ. ಪ್ರೈಸಿಂಗ್ ವೈಸ್ ಏನಾದ್ರೆ ಹೆಚ್ಚು ಕಡಿಮೆ ಆಗುತ್ತಾ ಸರ್? 6,99,000 ರೂಪೀಸ್ಗೆ ನಿಮಗೆ ಮಾರ್ಕೆಟ್ ಅಲ್ಲಿ ಯಾರು ಕೊಡೋದಿಲ್ಲ. ಆ ಪ್ರೈಸ್ ಅಲ್ಲಿ ನಾನು ಕೊಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ನೀವು ಮಾರ್ಕೆಟ್ ಅಲ್ಲಿ ತುಂಬಾ ಫೈನಾನ್ಷಿಯಲ್ ಕ್ರೈಸಿಸ್ ಜಾಸ್ತಿ ಇದೆ. ಸೊ ಹಾಗಾಗಿ ನಮಗೆ ರೊಟೇಷನ್ಗೋಸ್ಕರ ಗಾಡಿ ಕೊಡ್ತಾ ಇರೋದು. ಅದರ್ವೈಸ್ ನಮ್ಮ ಸೆಲ್ಲಿಂಗ್ ಪ್ರೈಸ್ ಇದು 7,500,000 ರೂಪಾಯಿ. ಬಟ್ ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ 6,99,000 ರೂಪೀಸ್ಗೆ ಮಾಡ್ಕೊಟ್ಬಿಡ್ತೀವಿ ಸರ್. ಅದೇನು 2017 ಮಾಡಲ್ ಕ್ರೀಟಾ. ನೆಕ್ಸ್ಟ್ ಆಗಿ ಇನ್ನೊಂದು ಸ್ಕೋಡಾ ರ್ಯಾಪಿಡ್ ಇದೆಯಲ್ಲ ಸರ್. ಗಾಡಿ ಮಾತ್ರ ಇದು ಜೆನ್ಯೂನ್ ಆಗಿದೆ, ಬಂಗಾರದಂತ ಗಾಡಿ ಸರ್. ಮಾಡ್ಲಿ ಅದು ಗೊತ್ತಾ ಸರ್? 2019 ಮಾಡಲು, ಸಿಂಗಲ್ ಓನರ್ ವೆಹಿಕಲ್ ಸರ್. ಅದು ಡೀಸೆಲ್ ಬರುತ್ತೆ, ಆಟೋಮೆಟಿಕ್ ಸರ್. ಒಳ್ಳೆ ಮೈಲೇಜ್ ಇದೆ, ಒಳ್ಳೆ ಪ್ರೀಮಿಯಂ ಸಿಗ್ಮೆಂಟ್ ವೆಹಿಕಲ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಈ ಪ್ರೈಸ್ ಕೇಳಿ ಎಷ್ಟು ಅಂತ? ಎಷ್ಟು ಸರ್? ಯಾರು ಕೊಡೋದಿಲ್ಲ ಮಾರ್ಕೆಟ್ ಅಲ್ಲಿ. ಜಸ್ಟ್ 6,75,000 ರೂಪೀಸ್ ಕೊಡ್ತೀನಿ ಸರ್. 19 ಮಾಡಲ್. ಹೌದು, 19 ಮಾಡಲು. ಅದ್ರಲ್ಲೂ ಆಟೋಮೆಟಿಕ್ ಸರ್, ಡೀಸೆಲ್ ವೆಹಿಕಲ್. ಡೀಸೆಲ್. ಓಕೆ. ನೋಡ್ತಾ ಇರ್ಬೋದು ಇಂಟೀರಿಯರ್ ವೈಸ್ ಲೆದರ್ ಸೀಟ್, ಅಪಾಸ್ಟ್ರಿ, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಫೀಚರ್ಸ್ ಬಂದ್ಬಿಡುತ್ತೆ. ಏರ್ ಬ್ಯಾಗು ಆಲ್ಮೋಸ್ಟ್ ಟಾಪ್ ಎಂಡ್ ಸರ್ ಇದು? ಹೌದು, ಟಾಪ್ ಎಂಡ್ ಮಾಡಲು ಸರ್. ಟಾಪ್ ಎಂಡ್ ಮಾಡಲ್. ಅದರಲ್ಲೂ ಆಫ್ಟರ್ ಮಾರ್ಕೆಟ್ ಕಸ್ಟಮರ್ ಅಲಾಯ್ಸ್ ಕೂಡ ಹಾಕ್ಸೋರೆ. ಪ್ರೈಸಿಂಗ್ ವೈಸ್ ಏನಾದ್ರು ಒಂದು ರೇಟ್ ಹೇಳ್ತೀರಾ ಸರ್? 6,75,000 ಬೇಡ, 650 ಫೈನಲ್. 6,500,000. ಎಸ್.